ರಾಜ್ಯದ ರೈತರಿಗೆ ಕಳಪೆ ಗುಣಮಟ್ಟದ ಸ್ಪ್ರಿಂಕ್ಲರ್ ತಯಾರು ಮಾಡಿ ವಿತರಣೆ ಮಾಡಿದ್ರೆ ಸ್ವಲ್ಪ ಮನುಷ್ಯರು ಸಾಕು 2 ಬೇರೆ ಬೇಕಾಗಿರೋ ಮತ್ತೆ 6 ತಿಂಗಳ ಹೆಚ್ಚಂದ್ರೆ 1 ವರ್ಷ 6 ತಿಂಗಳ ಒಳಗೆ ಬರ್ತೈತೆ ಅದು. ಮತ್ತೆ ಇದು ಒಮ್ಮೆ ವಿತರಣೆ ಮಾಡಿದ್ರೆ ಜೀವನ ಪರ್ಯಂತ ಸಾಮಾನ್ಯ ರೈತರು ಕೊಡಂಗಿಲ್ಲ. SC ST ಅವರಿಗೆ 7 ವರ್ಷಕ್ಕೊಮ್ಮೆ ಕೊಡ್ತಾರ. ಮತ್ತೆ ಮುಂದೆ 6 ತಿಂಗಳ ಆದ ನಂತರ ಇವೆಲ್ಲ ಹಾಳಾದ ನಂತರ ರೈತ 1000 ರೂಪಾಯಿ ಕೊಟ್ಟು ಖರೀದಿ ಮಾಡೋದು ಅವನ ಕಡೆ ಯೋಗ್ಯತೆ ಆಗಿಲ್ಲ. ಆರ್ಥಿಕವಾಗಿ ಮೊದಲೇ ಸತ್ತು ಹೋಗಿದ್ದಾರೆ ರೈತರು. आइए आपको इंट्रोड्यूस कराते हैं टिकोटा सब में शानदार शॉप यूनिक कम्युनिकेशन। आपको यहाँ पे सबसे अच्छे से अच्छे मोबाइल अच्छे दाम के अंदर टीवी फ्रिज कूलर ये सब आपको यहाँ पे मिलेंगे। टिकोटा के बशेश्वर सर्कल से बीजापुर को रोड जाते वक्त मोलाली हॉस्पिटल के बाजू में कैनरा बैंक के अपोजिट में 0 डाउन पेमेंट के अंदर आपको मोबाइल मिलेंगे। आइए इस दुकान को विजिट करना ना भूलिएगा। आपका अपना यूनिक कम्युनिकेशन। ಆಗಮಿಸಿರ್ತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಅಖಂಡ ಕರ್ನಾಟಕ ಸಂಘದ ಹಾಗೂ ಕರ್ನಾಟಕ ರಾಜ್ಯ ರೈತ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಸ್ವಾಗತ ಕೊಡ್ತಾ ಎಲ್ಲರಿಗೂ ಶರಣ ಹಾಕ್ತೇವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರಾಜ್ಯದ ರೈತರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸತಕ್ಕಂತ ಸ್ಪ್ರಿಂಕ್ಲರ್ ಪೈಪ್ಗಳು ರಾಜ್ಯದ ವಿವಿಧ ನೋಂದಾಯಿತ ಕಂಪನಿಯವರು ಸಂಪೂರ್ಣ ಕಳಪೆ ಗುಣಮಟ್ಟದ ಪೈಪ್ಗಳನ್ನು ತಯಾರಿಸಿ ರೈತರಿಗೆ ವಿತರಿಸುವ ಮೂಲಕ ದೊಡ್ಡ ಒಂದು ಮೋಸವನ್ನ ಮಾಡಿದ್ದಾರೆ. ಈ ವಿಷಯವಾಗಿ ನಾವು ಕಳೆದ 3 ವರ್ಷಗಳಿಂದ ಹೋರಾಟ ಮಾಡಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಇಷ್ಟೆದ್ರು ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಏನು ನೋಂದಾಯಿತ ಕಂಪನಿಗಳ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡತಕ್ಕಂತ ಕಂಪನಿಗಳ ಜೊತೆಗೆ ಶಾಮೀಲಾಗಿ ಸಾವಿರಾರು ಕೋಟಿ ರೂಪಾಯಿಯನ್ನ ಇದರಲ್ಲಿ ಭ್ರಷ್ಟಾಚಾರಕ್ಕೆ ತೊಡಗಿದೆ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಪ್ರಶ್ನಿಸಿ ಮಾನ್ಯ ಕರ್ನಾಟಕದ ಲೋಕಾಯುಕ್ತರಿಗೆ ಕೂಡ ನಾವು 2 ಬಾರಿ ದೂರನ್ನ ಕೊಟ್ಟಿದ್ದೆವು. ಮೊದಲನೇ ಬಾರಿ ಕೊಟ್ಟಾಗ ಅವ್ರು ನಮಗೆ ಪುನಃ ಪತ್ರ ಕಳಿಸಿ ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಅಪೂರ್ಣ ಅದಾವು, ಇನ್ನೂ ಕೆಲವು ದಾಖಲಾತಿಗಳು ಕೊಡ್ರ ತಿಳಿದಾಗ ಅವ್ರಿಗೆ ಕೇಳ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ನಾವು ಒದಗಿಸಿದೆವು. ಅವ್ರಿಗೆ ಕೇಳಿದಂತ ಎಲ್ಲಾ ದಾಖಲಾತಿಗಳನ್ನು ನಾವು ಕೊಟ್ಟು ಕಳಿಸಿದ್ರು ಕೂಡ ಇದನ್ನು ಸರಿಯಾಗಿ ತನಿಖೆ ಮಾಡಲಿಲ್ಲ. ಇಡೀ ನಮ್ಮ ಅರ್ಜಿಯನ್ನೇ ವಿಲೇಖ ಹಾಕಿದ್ರು. ಮತ್ತೊಮ್ಮೆ ಮತ್ತೆ 2ನೇ ಬಾರಿ ಕೂಡ ಮತ್ತೆ ನಾವು ಲೋಕಾಯುಕ್ತರ ಹತ್ರ ತೆರಳಿ ಮತ್ತೊಂದು ಹೊಸ ಅರ್ಜಿಯನ್ನು ಕೊಟ್ಟು ಎಲ್ಲಾ ದಾಖಲಾತಿಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಏನು ಇವರು ಕ್ರಮ ಕೈಗೊಂಡಿದ್ದಾರೆ, ಏನ್ ತನಿಖೆ ಮಾಡಿದ್ದೇವೆ, ಯಾವ ಹಂತದಲ್ಲಿದೆ, ಯಾರಿಗೆ ನೋಟಿಸ್ ಜಾರಿ ಮಾಡಿರತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಲೋಕಾಯುಕ್ತ ಇಲಾಖೆಯಲ್ಲಿ. ಒಟ್ಟಾರೆ ಏನಾಗುತ್ತೆ ಇವತ್ತು ಸರ್ಕಾರ, ಲೋಕಾಯುಕ್ತ ಇಲಾಖೆ, ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಎಲ್ಲರೂ ಮಿಲಾಪಿಯಾಗಿ ಏನು ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಾ ಕಂಪನಿ ಜೊತೆ ಶಾಮೀಲಾಗಿ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನ ಹಗರಣ ಮಾಡಿದ್ದಾರೆ. ಹಾಗ ಲೋಕಾಯುಕ್ತ ಇಲಾಖೆ ಇರುವುದು ಎದಕ್ಕಿದು? ಸುಮ್ಮನೆ ಹಲ್ಲು ಕಿತ್ತಿದ ಹಾಮದಂಗ ಹಾಮರೇ ದೊಡ್ಡ ಬುಸುಗುಡ್ತದ ಹೊರತಾಗಿ ಇದು ಕಚ್ಚಂಗಿಲ್ಲ, ಕಚ್ಚಾಕ್ ಬರಂಗಿಲ್ಲ. ಯಾಕೆ ಹಲ್ಲನೇ ಇಲ್ಲ. ಈ ವ್ಯವಸ್ಥೆ ಆಗಿದೆ ಲೋಕಾಯುಕ್ತರಲ್ಲಿ. ಇದನ್ನ ಲೋಕಾಯುಕ್ತ ಇಲಾಖೆಯನ್ನ ಎದುರುದಾರನಾಗಿ ಮಾಡಿ ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಎದುರುದಾರನಾಗಿ ಮಾಡಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಆಯುಕ್ತರು, ತೋಟಗಾರಿಕೆ ಇಲಾಖೆ ನಿರ್ದೇಶಕರನ್ನು ಒಳಗೊಂಡಂತೆ ಎಲ್ಲರನ್ನು ಎದುರುದಾರ ಮಾಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅನ್ನು ದಾಖಲೆ ಮಾಡಿದ್ದೇವೆ. ನಾವು ಈ ಮೊನ್ನೆ ತಾನೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಕರ್ನಾಟಕ ಲೋಕಾಯುಕ್ತರಿಗೆ, ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಕೃಷಿ ಇಲಾಖೆ ಆಯುಕ್ತರು, ತೋಟಗಾರಿಕೆ ಇಲಾಖೆ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡುವ ಮೂಲಕ ಇಡೀ ಸರ್ಕಾರ ಮತ್ತು ಲೋಕಾಯುಕ್ತ ಇಲಾಖೆಗೆ ಇವತ್ತು ಚಳಿ ಜ್ವರ ಬರುವಂತ ರೀತಿಯಲ್ಲಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವತ್ತು ಹೆಜ್ಜೆಯನ್ನಿಟ್ಟಿದೆ. ಈ ಒಂದು ಬೆಳವಣಿಗೆ ನಮ್ಮ ಸಂಘಟನೆಯ ಹೋರಾಟಕ್ಕೆ ಮೊದಲೇ ಹಂತದಲ್ಲಿ ಸಿಕ್ಕಂತ ಜಯ ಅಂತ ಹೇಳ್ಬೋದು ನಾವು.
ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಇದು ಸಂಪೂರ್ಣ ಸಿಬಿಐ ತನಿಖೆ ಮಾಡಬೇಕು ಮತ್ತು ಇಡಿ ತನಿಖೆ ಮಾಡಬೇಕು. ಅಲ್ಲಿವರೆಗೂ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ. ನಮ್ದು ಇಡೀ ರಾಜ್ಯದ ರೈತರಿಗೆ ಮತ್ತು ಸರ್ಕಾರ ಮತ್ತು ಏನು ನೋಂದಾಯಿತ ಕಂಪನಿಗಳು ಏನು ಕಳಪೆ ತಯಾರು ಮಾಡ್ತಾರೆ ಸ್ಪ್ರಿಂಕ್ಲರ್ ಪೈಪ್, ಎಲ್ಲರೂ ಶಾಮೀಲಾಗಿ ದೊಡ್ಡ ಪ್ರಮಾಣದ ಹಣವನ್ನ ಇದರಲ್ಲಿ ಭ್ರಷ್ಟಾಚಾರ ಮಾಡಿದರೆ ರೈತರಿಗೆ ಮೋಸ ಮಾಡಿದ. ಇದು ಒಂದು ಬಾರಿ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡಿ ರೈತರಿಗೆ ಕೊಟ್ರು ಅಂತಂದ್ರೆ ಜೀವನ ಪರ್ಯಂತ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡೋದಿಲ್ಲ. ಅದು ದಲಿತರಿಗೆ 7 ವರ್ಷಕ್ಕೊಮ್ಮೆ ಕೊಡ್ತಾರೆ. ಮತ್ತೆ ಇಷ್ಟು ಕಳಪೆ ಮಟ್ಟದ ಇರ್ತಕ್ಕಂಥ ಪೈಪ್ಗಳನ್ನ ವಿತರಣೆ ಮಾಡಿದ್ರೆ ಕಳೆದ ಒಂದು 6 ತಿಂಗಳ ಹೆಚ್ಚಂದ್ರೆ ಒಂದ್ ವರ್ಷ ಒಳಗಾಗಿನೇ ಹಾನಿ ಆಗ್ತಾವ. ಇವತ್ತು ನೀರು ಸರಬರಾಜು ಸ್ಟಾರ್ಟ್ ಆಯ್ತು ಅಂದ್ರೆ ಕೂಡಲೇ ಎಲ್ಲ ಬ್ರೇಕ್ ಆಗಿದಾವ್. ಇಲ್ಲಿ ಉದಾಹರಣೆಗೋಸ್ಕರ ನಾವು ಪೈಪ್ ಅನ್ನು ತಂದಿದ್ದೇವೆ, ತಾವೆಲ್ಲ ಪರೀಕ್ಷೆ ಮಾಡಬಹುದು. ಈಗ ಹಲವಾರು ಬಾರಿ ತಮ್ಮನ್ನು ಪ್ರದರ್ಶನ ಮಾಡಿ ಸರ್ಕಾರ ಗಮನಕ್ಕೆ ತಮ್ಮ ಮುಖಾಂತರ ಬಂದಿದೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಹಗರಣ ಇದ್ರೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ, ಕೃಷಿ ಸಚಿವರು ಕೂಡ ಇದರಲ್ಲಿ ಶಾಮೀಲ್ ಅದಾರ. ಹಲವಾರು ಬಾರಿ ಅವರಿಗೂ ಕೂಡ ಪತ್ರ ಬರೆದಿದೆ, ಮನವಿ ಕೊಟ್ಟರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಂದ್ರೆ ಇಡೀ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಇದು ಬುಡಮೇಲೆ ಮಾಡಿದ. ಏನ್ ಸರ್ಕಾರದ ನಿಯಮಗಳನ್ನ ಸಂಪೂರ್ಣ ಇವತ್ತು ಗಾಳಿಗೆ ತೂರಿ ಇವತ್ತು ಎಲ್ಲರಿಗೂ ಕೂಡ ಕಣ್ಣಲ್ಲಿ ಮಣ್ಣು ಹಾಕುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಈ ವಿಷಯವನ್ನ ನಾವು ಸಂಘಟನೆ ವತಿಯಿಂದ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಕಂಪನಿಗಳನ್ನ ಕೀಲಿ ಹಾಕಿವರೆಗೂ ನಾವು ಬಿಡೋದಿಲ್ಲ. ಇವ್ರಿಗೇನಾದ್ರೆ ಕಂಪನಿಯವರು ಚರ್ಮ ದಪ್ಪಾಗ್ಯಾರ, ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಸುಮ್ಮನೆ ಕೊಡಿಸುವಂತ ಕೆಲಸ ಮಾಡ್ಕೋತೆ ಬಂದ. ಆದ್ರೆ ಇವತ್ತು ನಾವು ಸಂಘಟನೆಯವರು ಇದನ್ನ ಹೋರಾಟವನ್ನ ಕೈಗೆ ಎತ್ಕೊಂಡ ನಂತರ ಇವತ್ತು ಎಲ್ಲಾ ಕಂಪನಿ ಏನು ನೋಂದಾಯಿತ ಕಂಪನಿಗಳ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪನಿಯವರಿಗೆ ಈಗ ನಡಕ ಶುರು ಆಗ್ಯದ. ಇದೆಲ್ಲೋ ಹೊಂಟದಲ್ಲಪ್ಪ, ದಿಕ್ಕು ತಪ್ಪಲ್ಲ ಅಂತ ತಿಳ್ಕೊಂಡೆ. ಮತ್ತೆ ಇಲ್ಲ ಸಲ್ಲ ಹಗರಣ ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಯಾರು ಹೇಳೋರು ಕೇಳೋರು ಇಲ್ಲಲ್ಲ. ಮತ್ತೆ ಕೃಷಿ ಇಲಾಖೆ ಆಯುಕ್ತರಾಗಬೇಕು. ಹಲವಾರು ಬಾರಿ ನಾವು ಆಯುಕ್ತರ ಹತ್ರ ಹೋಗಿ ಭೇಟಿ ಆದ್ರೆ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಇದು ನಾ ಏನ್ ಹೇಳಿ, ಇದು ಸರ್ಕಾರ ಮಾಡೋ ವಿಚಾರ ಅದ, ಇನ್ನ ಹೆಂಗ್ ಮಾಡಿ ನನ್ನ ಕೈಗೆ ಏನೂ ಇಲ್ಲ ಅಂತಕ್ಕಂಥದ್ದು ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಮತ್ತೆ ಇದೆಲ್ಲ ದೊಡ್ಡ ಹಗರಣ, ಭ್ರಷ್ಟಾಚಾರ, ಕಳಪೆ ಮಾಡಿ ರಾಜ್ಯದ ರೈತರಿಗೆ ಮೋಸ ಮಾಡ್ತಾರ ಅಂದ್ರೆ ಒಬ್ಬ ಆಯುಕ್ತ ಇದ್ರ ಪ್ರಯೋಜನ ಏನು? ಒಬ್ಬ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿನೇ ಈ ರೀತಿ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಮತ್ತೆ ಸಾಮಾನ್ಯ ರೈತರ ಗತಿ ಏನು? ಇವತ್ತು ರೈತರಿಗೆ ಏನದ, ಇವತ್ತು 4,600 ರೂಪಾಯಿ ಒಂದು 30,000 ಪೈಪ್ ಕೊಡ್ತಾರಂದ್ರ ಇದಕ್ಕಿಂತ ಗುಣಮಟ್ಟದ ಹೆಂಗ್ ಕೊಡ್ಬೇಕಂತ ಅವ್ರಿಗೆ ಕಲ್ಪನೆ ಇರಂಗಿಲ್ಲ. ಇಷ್ಟು ಕಡಿಮೆ ಒಳಗೆ ಕೊಡ್ತಾರಪ್ಪ ಅಂದ್ರ ಇದ್ದಂಗ ತಗೊಂಡಿಸಿದ್ ನಾವು ಸಾಕ್ಷಿದಾರ ತಿಳ್ಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆ ಮಾಡ್ತಾರ, ಪೈಪ್ ಅಳವಡಿಸಿ ನೀರು ಬಿಡ್ತಾರ. ಆದ್ರೆ ಹಿನ್ನೆಲೆಯಾಗಿ ನಮ್ಮ ಪರವಾಗಿ ಸರ್ಕಾರ ವಿವಿಧ ನೋಂದಾಯಿತ ಕಂಪನಿಗಳಿಗೆ ಅವ್ರ ಹಣ ಭರಣ ಮಾಡ್ಕೊಂಡು ಅವ್ರಿಗೆ ಕಲ್ಪನೆ ಇರಂಗಿಲ್ಲ. ಅದಕ್ಕೆ ನಾವು ಪ್ರತಿ ಹಳ್ಳಿಗಳಿಗೂ ಕೂಡ ತಿರುಗಾಟ ಮಾಡಿ ಇದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೆವು. ಯಾವಾಗ ಕಳಪೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ಯಾವುದೇ ಕಾರಣಕ್ಕೂ ರೈತರು ತಾವು ಸ್ವೀಕಾರ ಮಾಡಬಾರದು, ಅದನ್ನ ತಾವು ತಿರಸ್ಕಾರ ಮಾಡಬೇಕು, ಇಲಾಖೆ ವಾಪಸ್ ಕೊಡ್ಬೇಕಂತ ನಾವು ಹೇಳಿದೆವು ಈಗಾಗಲೇ. ಈಗ ಅವ್ರ ಕಂಪನಿ ಹೇಳ್ತಾರ ಈಗ ಎಲ್ಲ ನಾವು ಉತ್ತಮ ರೀತಿಯಿಂದ ನಾವು ತಯಾರು ಮಾಡಿದ್ವಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಬಂದಂತ ಪೈಪ್ಗಳು ಕೂಡ ಅವು ಕಳಪೆನವು, ಹಿಂದಿನ ಏನ್ ಮಾಡಿರ್ತಕ್ಕಂಥದ್ದೇ. ಈಗ ಪಾಟ್ಲಿ ಹೊಸದ ಒಳಗೆ ಅದೇ ಹಳಿ ಸಲಹೆ ಅಂದಂಗ ಇವ್ರು ಏನ್ ಮಾಡ್ತಾರ, ಒಂದು ಕಂಪನಿ ಬ್ಲಾಕ್ ಲಿಸ್ಟ್ ಆಯ್ತಂದ್ರ ಅವ್ರ ಮನೆಯ ಸದಸ್ಯರನ್ನ ತಗೊಂಡು ಅವ್ರ ಹೆಸರನ್ನ ನೋಂದಣಿ ಮಾಡಿ ಅದೇ ಪೈಪನ್ನೇ ತಯಾರು ಮಾಡ್ತಾರೆ. ಇದಕ್ಕೆ ನಾನ್ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀನಿ, ಯಾವ ಕಂಪನಿಗಳು ಭ್ರಷ್ಟಾಚಾರ ತೊಡಗಿದಾವ, ಕಳಪೆ ತಯಾರು ಮಾಡಿದಲ್ಲ, ಒಂದು ಸಲ ಬ್ಲಾಕ್ ಲಿಸ್ಟ್ ಆದ್ರ ಇಡೀ ಅವರ ಕುಟುಂಬದಲ್ಲೇ ಕೊಡಬೇಕು. ಕುಟುಂಬದಲ್ಲೇ ಯಾರಿಗೆ ಅನುಮತಿ ಕೊಡಬಾರ್ದು ಬೇರೆ ಹೆಸರಿನಿಂದ. ಆ ಕುಟುಂಬನ ಹೊರತುಪಡಿಸಿ ಬೇಕಾದ್ರೆ ಬೇರೆದವ್ರಿಗೆ ಕೊಡ್ಬೇಕು. ಅದು ಕಡ್ಡಾಯವಾಗಿ ಗುಣಮಟ್ಟದ ಸ್ಪ್ರಿಂಕ್ಲರ್ ಪೈಪ್ಗಳನ್ನ ತಯಾರು ಮಾಡುವಂತವ್ರಿಗೆ ಮಾತ್ರ ಅವಕಾಶ ಕೊಡಬೇಕು. ಇಲ್ಲದೇ ಇದ್ರೆ ಅವರ ಅನುಮತಿಯನ್ನ ರದ್ದುಪಡಿಸುವಂತ ಕೆಲಸ ಅಲ್ಲಿಂದ ವಿಘ್ನೇಶ್ವರ ಪಾಲಿಮರ್ ಧಾರವಾಡ ಮತ್ತು KSI ಅಗ್ರಿಟೆಕ್ ಬಾಗಲಕೋಟ ಈ 3 ಕಂಪನಿಯವರಿಗೆ ಈಗಾಗಲೇ ಸರ್ಕಾರ ಶಿಫಾರಸು ಮಾಡಿದೆ. ಇದನ್ನ ಬ್ಲಾಕ್ ಲಿಸ್ಟ್ ಇದೆ. ಇದು ಕೇವಲ 3 ಕಂಪನಿಗೆ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಸಾಲೋದಿಲ್ಲ. 75% ಕಂಪನಿ, 60ಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಕಳಪೆ ಸ್ಪೀಕರ್ನಲ್ಲಿ ಭಾಗಿಯಾದವು. ಏನೋ ದೊಡ್ಡ ಭ್ರಷ್ಟಾಚಾರದ ಎಲ್ಲವೂ ಕಂಪನಿಗಳನ್ನ ತನಿಖೆಗೆ ಒಳಪಡಿಸಿ ಇದನ್ನ CBI ಮತ್ತು ಇಡಿಗೆ ಸರ್ಕಾರ ವಹಿಸಿ ಸಂಪೂರ್ಣ ತನಿಖೆ ಮಾಡಿ ಇದು ಇತ್ಯರ್ಥ ಆಗುವವರೆಗೂ ಕೂಡ ಒಂದು ನಯ ಪ್ರಸಾದಕ್ಕ ಪೇಮೆಂಟ್ ಮಾಡ್ಬಿಡ ತಿಳ್ಕೊಂಡು ಹಿಂದೆನೂ ನಾವು ಕೂಡ ಸರ್ಕಾರ ಒತ್ತಾಯ ಮಾಡಿದ್ದೆವು. ಇಷ್ಟು ಹೋರಾಟ ಮಾಡಿದ್ರು ಕೂಡ ಹೋರಾಟವನ್ನು ಲೆಕ್ಕಿಸದೆ ಇವತ್ತು ಕೋಟ್ಯಾಂತರ ಹಣವನ್ನ ಏನು ನೋಂದಾಯಿತ ಕಂಪನಿಗಳು ಏನ್ ಕಳಪೆ ತಯಾರು ಮಾಡಲ್ಲ ಆ ಕಂಪನಿಗೆ ಮತ್ತೆ ಅವರಿಗೆ ಪೇಮೆಂಟ್ ಮಾಡಿದ. ಇದೊಂದು ದೊಡ್ಡ ದುರಂತ. ಇದು ಈಗೇನು ಸರ್ಕಾರ ಮಾಡಿರ್ತಕ್ಕಂತ ಪ್ರಮಾದಕ ರೈತರಿಗೆ ತೊಂದರೆ ಆಗಿದೆ. ಈ ಪೇಮೆಂಟ್ ಮಾಡಿದ್ದನ್ನ ಅದು ರಿಫಂಡ್ ಮಾಡ್ಬೇಕು, ವಾಪಸ್ ಸರ್ಕಾರ ಅದನ್ನ ಆ ಹಣವನ್ನ ಮತ್ತೆ ವಾಪಸ್ ಭರಣ ಮಾಡ್ಕೋಬೇಕಂತ ತಿಳ್ಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೇನೆ. ಯಾವುದೇ ಕಾರಣಕ್ಕೂ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇದನ್ನ ನಾವು ಕೊನೆಯ
ಕೊನೆ ಹಂತಕ್ಕೆ ತಲುಪುವರೆಗೂ ಕೂಡ ಇಡೀ ರಾಜ್ಯದ ರೈತರಿಗೆ ನ್ಯಾಯ ದೊರಕಿಸಬೇಕು. ಇಡೀ ರಾಜ್ಯಾದ್ಯಂತ ರೈತರಿಗೆ ಏನು ಮೋಸ ಮಾಡಿದಾರಲ್ಲ ವಿವಿಧ ನೋಂದಾಯಿತ ಕಂಪನಿಯವರು ಕಳಪೆ ಪೈಪನ್ನ ತಯಾರಿಸಿದ್ದು, ಇದು ಇವರಿಗೆ ಕಂಪನಿ ಕೀಲಿ ಹಾಕುವವರಿಗೂ ಕೂಡ ನಾವು ಈ ಹೋರಾಟವನ್ನ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ. ಇದು ಒಟ್ಟಾರೆ ಈ ಅಖಂಡ ಕರ್ನಾಟಕ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಇನ್ನ ಈ ವಿಷಯವಾಗಿ ನಾವು ಕೃಷಿ ಸಚಿವರಿಗೂ ಕೂಡ ಗಮನಕ್ಕೆ ತಂದೆವು. ಮತ್ತೆ ನಾವು ನ್ಯಾಯ ತೆಗೆದುಕೊಂಡೋಗಿ ಇದು ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬಾಗಲಕೋಟೆ ಅಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ನಾವು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ರೈತ ಮುಖಂಡರಿಗೆ ಸಂಪರ್ಕ ಮಾಡೋದಿಲ್ಲ. ನಮ್ಮಲ್ಲಿಯೂ ಕೂಡ ಇಂಥ ಸಂಪೂರ್ಣ ಕಳಪೆ ಅಂತ ಅವರು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತ ಮುಖಂಡರು ಕೂಡ ನಮ್ಮ ಗಮನಕ್ಕೆ ತಂದ್ರು. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದರಲ್ಲಿ ಸರ್ಕಾರದ ಒಂದು ಮಾನ ಮರ್ಯಾದೆ ಇವತ್ತು ಬೀದಿ ಬರ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸ್ತಾ ಇದೆ. ಇಷ್ಟ ನಜ್ಜಿಗೆಟ್ಟ ಆಡಳಿತ ಮಾಡೋದು ಇದು ಸರಿಯಲ್ಲ. ಇದು ರಾಜ್ಯದ ರೈತರ ಒಂದು ಹಿತಾಸಕ್ತಿ ಕಾಪಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟರ ರೈತರು ಅದನ್ನ ಸದುಪಯೋಗ ಪಡಿಸಿಕೊಂಡು ಕೊಟ್ಟಂತ ಅಧಿಕಾರವನ್ನ ಒಳ್ಳೆ ರೀತಿಯಿಂದ ಬಳಸಿಕೊಂಡು ರೈತರಿಗೆ ನ್ಯಾಯ ಕೊಡಿಸುವಂತದ್ದಾಗಬೇಕು. ಆದ್ರೆ ಇವತ್ತು ಕೊಟ್ಟಂತ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಇಡೀ ರೈತರ ಹೊಟ್ಟೆ ಮೇಲೆ ಕಾಲು ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದನ್ನ ಬಿಡಬೇಕು. ಏನು ರಾಜ್ಯದ ರೈತರಿಗೆ ಮೋಸ ಮಾಡಿರ್ತಕ್ಕಂತ ವಿವಿಧ ನೋಂದಾಯಿತ ಕಂಪನಿಗಳಿಗೆ ತಯಾರು ಮಾಡಿದಾರಲ್ಲ ಕಳಪೆ ಸ್ಪ್ರಿಂಕ್ಲರ್ ಪೈಪ್, ಅದನ್ನ ಪುನಃ ರೈತರಿಗೆ ಹೊಸದು ಕೊಡಬೇಕು. ಯಾವುದೇ ಕಾರಣಕ್ಕೂ ಇದು ತನಿಖೆ, ಇಡೀ ತನಿಖೆ ಇರಬಹುದು, ಸಿಬಿಐ ತನಿಖೆ ಇರಬಹುದು, ಮತ್ತೆ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ದಾವ ಹಾಕಿದ್ದೇವೆ, ಇಡೀ ದಾವ ಮುಕ್ತಾಯ ಆಗುವವರೆಗೂ ಕೂಡ ಒಂದು ನಯ ಪೈಸಾ ಸರ್ಕಾರ ಅವರಿಗೆ ಭರಣ ಮಾಡಬಾರದು. ಈಗಾಗಲೇ ಸಿಪ್ಪೆಟದಿಂದ ಸಂಪೂರ್ಣ ವರದಿ ಬಂದವು. 8 ಪೈಕಿ 8 ನಾವು ಹೋರಾಟ ಮಾಡಿದ ತಕ್ಷಣನೇ ಕೃಷಿ ಇಲಾಖೆ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಕ್ಷಮವಾಗಿ ಆ ವಿಜಯಪುರ ಜಿಲ್ಲೆಯ ಕೆಲವೊಂದು ತಾಲೂಕಿಗೆ ಹೋಗಿ ಎಲ್ಲೆಲ್ಲಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟಿದಾರೋ ಅಲ್ಲಿ ಮಾದರಿಗಳನ್ನ ಕಲೆ ಹಾಕಿ ಸಿಪೆಟಿ ಕಳಿಸಿದ್ರು. ಅಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋ ಕೆಮಿಕಲ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳಿ ಇದು ರಾಜ್ಯದಲ್ಲಿ ಮೈಸೂರಿಗೆ ಬಂದೇ ಅಲ್ಲ, ಬೆಂಗಳೂರಿಗಿತ್ತು ಅದನ್ನ ಬಂದ್ ಮಾಡಿ ಮೈಸೂರಲ್ಲಿ ಮಾತ್ರ ಇದೆ. ಅಲ್ಲಿ ಇವೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿದ ನಂತರ ವರದಿ ಕೊಟ್ಟಿದಾರ. ಈಗ 8 ಕಂಪನಿಗಳ ಪೈಕಿ 4 ಕಂಪನಿಗಳು ಸಂಪೂರ್ಣ ಕಳಪೆ ವರದಿ ಕೊಟ್ಟಿದ್ದಾರೆ. ಯಾವ ವರದಿ ಕೊಟ್ಟರು ಕೂಡ ಏನು ಮಾಡಿದ್ದಿಲ್ಲ ಅವ್ರು. ಹಿಂಗಾದ್ರೆ ಇದು ಸರಿ ಆಗಂಗಿಲ್ಲ, ರೈತರಿಗೆ ನ್ಯಾಯ ಸಿಗಲ್ಲ ಅಂತಕ್ಕಂಥ ದೃಷ್ಟಿಕೋನದಿಂದ ನಾವು ಸಂಘದಿಂದ ಯಾವಾಗ ನಾವು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಏನ್ ನೋಟಿಸ್ ಜಾರಿ ಆಯ್ತು ಅವಾಗ ಎಲ್ಲರೂ ಎಚ್ಚೆತ್ತುಕೊಂಡು ಇವತ್ತ ಓಡಾಡ್ತಾ ಇದಾರೆ ಎಲ್ಲಾ ಕೃಷಿ ಇಲಾಖೆಯವರು. ಇದನ್ನ ಶೀಘ್ರದಲ್ಲಿ ತನಿಖೆ ಮಾಡಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸಬೇಕು. ಈ ಸಬ್ಸಿಡಿ ದರದಲ್ಲಿ ಇರ್ತಕ್ಕಂಥದ್ದು ಸರ್ಕಾರಕ್ಕೂ ಇವತ್ತ ಮೋಸ ಆಗಬಾರ್ದು. ಸರ್ಕಾರನೇ ಮೋಸ ಮಾಡ್ತದ, ಆದ್ರೆ ಆರ್ಥಿಕವಾಗಿ ಇವತ್ತು ಸರ್ಕಾರ ರೈತರಿಗೆ ಹೊರೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಕೂಡಲೇ ತನಿಖೆ ಮಾಡಬೇಕು. ಒಟ್ಟಾರೆ ಈ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ರಾಜ್ಯದ ರೈತರಿಗೆ ನ್ಯಾಯ ದೊರಕಿಸಿಕೊಡ್ತದೆ ಅಂತಕ್ಕಂಥದ್ದು ನಮ್ಗ ಸಂಪೂರ್ಣ ಭರವಸೆ ಅದ. ಶೀಘ್ರದಲ್ಲಿ ಈ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕಂತಕ್ಕಂಥದ್ದು ನಾವು ಕೂಡ ಅಪೇಕ್ಷೆ ಪಡ್ತಾ ಇದ್ದೀವಿ. ಈಗ ಪ್ರತಿ ಸಲ ನೀವು ಈ ಸುದ್ದಿಯ ಕುರಿತಾಗಿ ಪೈಪು ಕಳಪೆ ಮಟ್ಟದ ಸುಮಾರು 3 ರಿಂದ 4 ಪ್ರೆಸ್ ಮೀಟ್ಗಳು ಅದು ಅರವಿಂದ್ ಅವರ, ಇದಕ್ಕೆ ನೀವು ಕಾನೂನಾತ್ಮಕವಾದಂತ ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಮತ್ತು ಎಲ್ಲಾ ರಾಜ್ಯದ ಎಲ್ಲಾ ರೈತರು ಇದಕ್ಕೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಇದು ದೊಡ್ಡ ಮಟ್ಟದ ಸ್ಕ್ಯಾಮ್. ಅಂದಾಜು ಎಷ್ಟು ಕೋಟಿ ಸ್ಕ್ಯಾಮ್ ಇದೆ ಹೇಳಿ? ಸಾವಿರಾರು ಕೋಟಿ ರೂಪಾಯಿ. ಈಗ ನಾವು ಇನ್ನೂ ಪ್ರಶ್ನೆಗೆ ಉತ್ತರ, ಇಲ್ಲಿ ಕರ್ನಾಟಕ ಹೈಕೋರ್ಟ್ ಇಂದ ಕೃಷಿ ಸಲಕರಣೆ ವಿತರಣೆ ಸರ್ಕಾರ ಲೋಕಾಗೆ ನೋಟಿಸ್ ಇದು ಹೈಕೋರ್ಟ್ ಇಂದ ಬಂದಿರತಕ್ಕಂಥದ್ದು. ಅದು ಹೈಕೋರ್ಟ್ ಅಲ್ಲಿ ಏನಾಗಿದೆ ಅನ್ನೋದ್ರ ಈಗ ಅರ್ಹರಾಗಿ ಉತ್ತರ ಕೊಡ್ಬೇಕಲ್ಲ. ಇಲ್ಲಿ ಕೇಸ್ ಯಾವಾಗ ಕೋರ್ಟ್ ಈಗ ಎಲ್ಲಾ ಕಂಪನಿಯವರಿಗೂ ಕೂಡ ಅವರು ಸರ್ಕಾರ ವತಿಯಿಂದ ನೋಟಿಸ್ ಜಾರಿ ಮಾಡ್ತಾರೆ. ಈಗ ಲೋಕಾಯುಕ್ತ ಕೂಡ ಹಾಜರಾಗಬೇಕಾಗ್ತವೆ. ಲೋಕಾಯುಕ್ತ ಪಾರ್ಟಿ ಮಾಡಿ ನಾವು ಹೈಕೋರ್ಟ್ ಹೋಗಿದ್ವಿ. ಅವ್ರಿಗೆ ಕೂಡ ಸ್ಪಷ್ಟ ಬರ್ತದೆ ಲೋಕಾಗೂ ನೋಟಿಸ್ ಅಂತ ಹೇಳಿ. ಅವ್ರ ಕೆಲಸ ಮಾಡೋ ಸಲುವಾಗಿ ಲೋಕಾಯುಕ್ತ ಪಾರ್ಟಿ ಮಾಡ್ಕೊಂಡು ಸರ್ಕಾರ ಪಾರ್ಟಿ ಮಾಡಿ ಕೃಷಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಯುಕ್ತರು ಎಲ್ಲರೂ ಒಳಗೊಂಡಂತೆ ನ್ಯಾಯಾಲಯ ಸಾಕ್ಷಿ ರೇಟ್ ಹಾಕಿದೆವು. ಈಗ ನೋಟಿಸ್ ಜಾರಿ ಆಗ್ಯದ, ಇವರೆಲ್ಲರೂ ಹಾಜರಾಗ್ಬೇಕು. ಆಲ್ರೆಡಿ ಆಗಿರ್ತಾರೆ. ಅಷ್ಟೊತ್ತಿಗೆ ಅದು ನ್ಯಾಯಾಲಯಕ್ಕೆ ಹೋಗಿ ಅದು ಬರೋಷ್ಟ್ರಲ್ಲಿ ಇವರೆಲ್ಲ ರಿಟೈರ್ಮೆಂಟ್ ಆಗಿ ಮನೆ ಹೋಗಿರ್ತಾರ. ಈಗ ರಿಟೈರ್ಮೆಂಟ್ ಆಗೋದು ಸರ್ಕಾರದ ಪ್ರಕ್ರಿಯೆ. ಆ ವಯಸ್ಸಾದ ನಂತರ ಸರ್ಕಾರದ ನಿಯಮ ಪ್ರಕಾರ ರಿಟೈರ್ಮೆಂಟ್ ಒಂದೊಂದು ಇದು ಯಾವಾಗಲೂ ಡೆಸಿಗ್ನೇಷನ್ ಹೋಗಿರ್ತದ. ಒಬ್ಬ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಹುದ್ದೆದಿಂದ ಇರ್ತದ, ಹೊರತಾಗಿ ಇಲ್ಲಿ ವ್ಯಕ್ತಿಗತ ಇರಂಗಿಲ್ಲ. ಒಂದೊಂದು ಜವಾಬ್ದಾರಿ ಇರ್ತಿರ್ತದ. ಮುಂದೆ ಅದು ಯಾವ ಆ ಸಂದರ್ಭದಲ್ಲಿ ಸರ್ವಿಸ್ ನಲ್ಲಿ ಇದ್ದಾಗ ಏನಾದ್ರು ಭ್ರಷ್ಟಾಚಾರ ತೊಡಗಿದ್ದಂದ್ರ ಅವಾಗ ಕೂಡ ಹೈಕೋರ್ಟ್ ಕರೆಸ್ತದ ಅವರಿಗೆ. ಅವ್ರ ಅವಧಿಯಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗಿದ್ದು ಅವರು ಶಾಮೀಲಾಗಿ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಹಣವನ್ನು ಲಂಚ ತೆಗೆದುಕೊಂಡಿದ್ರೆ ಆ ಸಂದರ್ಭದಲ್ಲಿ ಕೂಡ ಅವ್ರ ಮನೆಯಾಗಿದ್ರು ಕೂಡ ಸರ್ಕಾರ ಹೈಕೋರ್ಟ್ ಅವ್ರಿಗೆ ನೋಟಿಸ್ ಜಾರಿ ಮಾಡ್ತದೆ. ಹಿಂದಿನ ಅವಧಿಯೊಳಗೆ ಇದು ಭ್ರಷ್ಟಾಚಾರ ಆಗ್ಯದ, ನೀವು ಬಂದು ಉತ್ತರ ಕೊಡುತ್ತೆ ಹೇಳ್ತದೆ ಹೈಕೋರ್ಟ್. ಆ ಸುಮ್ಮನೆ ಬಿಡಂಗಿಲ್ಲ, ಅವ್ರನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿಸುತ್ತೆ. ನಾವು ಮನೆ ಉಚ್ಚ ನ್ಯಾಯಾಲಯದಲ್ಲಿ ಮಾಡಿಸ್ತೇವೆ. ಈಗ ಮುಂದಿನ ನಡೆ ಏನು? ಮುಂದಿನ ನಡೆ ಈಗ ನಾವು ಹೈಕೋರ್ಟ್ ದಲ್ಲಿ ಹಾಕಿದ್ದೀವಿ, ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅದು ಕೂಡ ಮತ್ತೆ ನಾವು ಹೋರಾಟವನ್ನು ಕೂಡ ನಾವು ಮುಂದುವರಿಸ್ತೇವೆ. ಸರ್ಕಾರಕ್ಕೆ ಒತ್ತಡ ತರುವಂತ ಕೆಲಸ ಮಾಡ್ತೇವೆ. ಯಾಕಂದ್ರೆ ಇದು ಹೈಕೋರ್ಟ್ ಒಂದ್ ರೀತಿ
ಸರ್ಕಾರಕ್ಕೂ ಮತ್ತು ಲೋಕಾಯುಕ್ತಕ್ಕೆ ಚೀಮಾರಿ ಹಾಕದಾಗೆ. ಯಾಕಂದ್ರೆ ಲೋಕಾಯುಕ್ತ ನಾವು ಒಬ್ರು ನ್ಯಾಯಮೂರ್ತಿ ಅವು, ಅವರಿಂದ ಇದು ತನಿಖೆ ಆಗಿಲ್ಲಪ್ಪ ಅಂತಂದಾಗ ಇದು ಹೈಕೋರ್ಟ್ ಮೆಟ್ ಏನಿದೆ ಲೋಕಾಯುಕ್ತ ವಿಷಯದಾಗ ಇದು ಲೋಕಾಯುಕ್ತ ಕೂಡ ಹಿನ್ನಡೆ ವಿಷಯದಲ್ಲಿ ದೊಡ್ಡ ಪ್ರಮಾಣದಾಗ ನಾವು ಲೋಕಾಯುಕ್ತರು ಕೂಡ ಇಲಾಖೆನು ಇದು ತಲೆ ತೆಗೆಸುವಂತ ವಿಚಾರ. ಇಂತ ಗಂಭೀರ ವಿಷಯ ನೀವು ಗಣನೆ ತೆಗೆದುಕೊಳ್ಳದೆ ತನಿಖೆ ಮಾಡಿದ್ರೆ ಪದೇ ಪದೇ ನಮಗೆ ತೊಂದರೆಯನ್ನ ಕಳಿಸಿ ನೀವು ಅಪೂರ್ಣ ಕಾಗದ ಕಳಿಸಿಕೊಂಡ್ರೆ ನಮಗೆ ಉತ್ತರ ಕೊಡೋದ್ರಿಂದ ಇದು ಸಮಸ್ಯೆ ಇರ್ತಾರೆ. ಈಗ ಏನು ಕೊಡ್ಬೇಕಾದ್ರೆ ಕೊಟ್ಟಿದ್ದೇವೆ, ತನಿಖೆ ಮಾಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ತನಿಖೆ ಮಾಡ್ಬೇಕು, ಅವ್ರಿಗೆ ಕೊಟ್ಟಿಲ್ಲ ಅವ್ರು ತನಿಖೆ ಮಾಡ್ಬೇಕು. ಎಲ್ಲಾನು ನಾವೇ ಮಾಡೋದಾದ್ರೆ ಇಲಾಖೆಗಳು ಯಾಕೆ ಬೇಕು, ಏನ್ ಅವಶ್ಯಕತೆ ಅದ? ಆ ನಿಟ್ಟಿನಲ್ಲಿ ಇವತ್ತು ಲೋಕಾಯುಕ್ತ ಇಲಾಖೆ ಕೂಡ ಬಿಸಿ ತರಿಸುವಂತ ಕೆಲಸ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದೆ. ಖಂಡಿತ ಇದರಲ್ಲಿ ನಮ್ಮ ನ್ಯಾಯ ಸಿಗ್ತಂತಕ್ಕಂಥ ಭರವಸೆ. ರೈತರು ಸರ್ಕಾರ ಕೂಡ ಒಂದ್ ರೀತಿ ರೈತರಿಗೆ ಮೋಸ ಮಾಡ್ತಾ ಇದೆ. ಇದೆಲ್ಲ ತಾವು ಗಮನಿಸಬಹುದು. ಮಾನ್ಯ ಮಾಧ್ಯಮದ ತರದು ಸಂಪೂರ್ಣ ಕಳಪೆ ಮಟ್ಟದ್ದು. ಇದ್ರ ಬಗ್ಗೆ ಸರ್ಕಾರ ಇನ್ನಾದ್ರೂ ಬುದ್ಧಿ ಕಲಿತು ನಮ್ಮನ್ನ ಮರ್ಯಾದೆ ಹೋಗ್ತೈತಿ, ಹೈಕೋರ್ಟ್ ತನ ಎಳೆದಿದ್ದಾರೆ ಹೋರಾಟಗಾರ ಸೇರ್ಕೊಂಡು ಇನ್ನಾದ್ರೂ ಎಚ್ಚೆತ್ತುಕೊಂಡು ಬುದ್ಧಿ ಕಲಿತು ಎಲ್ಲಾ ಕಂಪನಿಗಳು ಏನು ಸ್ಪ್ರಿಂಕ್ಲರ್ ಪೈಪ್ ಕಳಪೆ ಮಾಡಿರಲ್ಲ ಆ ನೋಂದಾಯಿತ ಕಂಪನಿಗಳ ನೀಡಿರ್ತಕ್ಕಂಥ ಅನುಮತಿಯನ್ನ ಪರವಾನಗಿಯನ್ನ ರದ್ದುಪಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ಬೇಕಂತಕ್ಕಂಥದ್ದು ನಮ್ದು ಒತ್ತಾಯ.